ಆಗುತ್ತೆ ಈ ಆಧುನಿಕ ಜಗತ್ತಿನಲ್ಲಿ ಕೂಡ ಬಸವಣ್ಣವರು 830 850 ವರ್ಷದ ಹಿಂದೆ ಅಂತರ್ಜಾತೀಯ ವಿವಾಹ ಆಗಬೇಕು, ಆ ಮೂಲಕ ಜಾತಿ ಪದ್ಧತಿ ಹೋಗಬೇಕು, ಎಲ್ಲರಿಗೂ ಸಮಾನತೆ ಸಿಗಬೇಕು ಅಂತೇಳಿ ಏನು ಅವರು ಪ್ರತಿಪಾದನೆ ಮಾಡಿದರು. ಅಂತಹ ನಾಡಿನಲ್ಲಿ ಇನ್ನೂ ಕೂಡ ಇದೆಲ್ಲ ಆಗ್ತದೆ ಅಂತ ಹೇಳಿದರೆ ಭಾಳ ವಿಷಾದವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಕಾನೂನು ಒಂದು ಕಡೆ ಕಾನೂನು ಇದೆ, ಕಾನೂನಿನ ಪ್ರಕಾರ ನಾವೇನು ಕ್ರಮ ತಗೋಬೇಕೋ ಖಂಡಿತವಾಗಿ ತಗೊಳ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಜನಸಮುದಾಯಕ್ಕೆ ಒಂದಿಷ್ಟು ದೊಡ್ಡ ಮನಸ್ಸು ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಮನಸ್ಸಿನ ಸ್ಥಿತಿಗತಿಗಳು ಬದಲಾವಣೆ ಆಗಬೇಕು. ಆಗ ಮಾತ್ರ ಈ ಸಮಾಜದಲ್ಲಿ ಒಂದು ಶಾಂತಿ ಬರುತ್ತೆ ಮತ್ತು ಸಮಾನತೆ ಬರುತ್ತೆ. ಸಂವಿಧಾನದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೇ ಹೇಳಿದ್ದಾರೆ, ನಿಮ್ಮ ಭಾವನೆಗಳನ್ನು, ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಅದೆಲ್ಲ ಒಂದು ಕಡೆ ಆದರೆ ಎಲ್ಲೋ ಒಂದು ಕಡೆ ಎಲ್ರಿಗೂ ಸಮಾನತೆ ಸಿಗಬೇಕು ಅಂತ ಅವರು ಕೂಡ ಹೇಳಿದ್ದಾರೆ ಸಂವಿಧಾನದಲ್ಲಿ. ಹಾಗಾಗಿ ಅದಕ್ಕೆ ಇವತ್ತು ಭಾಳ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಮತ್ತು ಏನು ಘಟನೆ ಆಗಿದೆ ಅದರ ಬಗ್ಗೆ ಈಗಾಗಲೇ ನಮ್ಮ ಇಲಾಖೆಯವರು ಕ್ರಮ ತಗೊಂಡಿದ್ದಾರೆ. ಸುಮಾರು 14 ಜನ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಸಸ್ಪೆಕ್ಟ್ ಮಾಡಿದ್ದಾರೆ. 8 ಜನರನ್ನು ಈಗಾಗಲೇ ಅವರು ಅರೆಸ್ಟ್ ಮಾಡಿದ್ದಾರೆ. ಕೆಲವು ಹೆಣ್ಣು ಮಕ್ಕಳನ್ನು ಬಿಟ್ಟು ಮಿಕ್ಕವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೇವೆ. ಸರ್ಕಾರ ಈಗಾಗಲೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಒಂದಿಷ್ಟು ಕಾಂಪನ್ಸೇಷನ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅವರು ಮನೆಯವ್ರನ್ನ ಭೇಟಿ ಮಾಡ್ತೇನೆ, ಅವರ ಅಹವಾಲುಗಳು ಏನಿದೆ ಅಂತೇಳಿ ಕೇಳಿಕೊಂಡು ಅದ್ರ ಪ್ರಕಾರ ತೀರ್ಮಾನ. ಅದೇ ನಾನು ಅವ್ರಿಗೆ ಮಾತಾಡಿ ಸರ್ಕಾರದಲ್ಲಿ ಇದು ಕೊಲೆ ಪ್ರಕರಣ ಒಂದು, ಎರಡನೇದು ಅಂತರ್ಜಾತಿ ಪ್ರಕರಣ. ಹಾಗಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕೋ ಅದನ್ನು ಮಾಡ್ತೇವೆ. ಅದು ಅಲ್ಲದೆ ಅದನ್ನು ಹೊರತುಪಡಿಸಿ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಒಂದು ವಿಶೇಷ ಪ್ರಕರಣ ಅಂತ ಹೇಳಿ ಅದನ್ನು ಗಣನೆಗೆ ತಗೊಂಡು ಆ ಮೂಲಕ ಏನು ಮಾಡ್ಬೋದು ಅದನ್ನು ಮಾಡ್ತೀವಿ. ಪೊಲೀಸ್ ಇಲಾಖೆಯನ್ನು ಬೇಯ್ದು ಕಾಮನ್, ಆದರೆ ವಿರೋಧ ಪಕ್ಷಗಳು ಸಹಿತ ಈ ಒಂದು ಪ್ರಕರಣದಲ್ಲಿ ಹೊಗಳುವಂಥ ಕೆಲಸ ಮಾಡಿದೆ. ಆದರೂ ಇಬ್ಬರನ್ನ ಅಮಾನತು ಮಾಡಿದ್ದಾರೆ ಸರ್. ನೋಡಿ, ಜೀವ ಉಳಿಸಿದವ್ರನ್ನ ಅಮಾನತು ಮಾಡಿದ್ರೆ ಅಲ್ಲ, ಅಮಾನತು ಪರಿಶೀಲನೆ ಮಾಡಿ ಅಮಾನತು ಮಾಡಿರ್ತಾರೆ, ಸುಮ್ಮನೆ ಏಕಾಏಕಿಯಾಗಿ ಮಾಡೋದಿಲ್ಲ. ಏನಾದರೂ ಒಂದಿಷ್ಟು ಅವರ ಫೇಲಿಯರ್ಸ್ ಇದ್ದರೆ ಅದನ್ನು ಮಾಡಿರ್ತಾರೆ. ಆದರೆ ವಿರೋಧ ಪಕ್ಷದವರು ಇಂಥ ಸಂದರ್ಭದಲ್ಲಿ ಸರ್ಕಾರ ಜೊತೆ ಸಹಕರಿಸಬೇಕಲ್ವ. ಅದು ಬಿಟ್ಟು ರಾಜಕೀಯ ಮಾಡೋದಕ್ಕೆ ಹೋದರೆ ಇದು ಸರಿ ಕಾಣಿಸೋದು. ಇದರಲ್ಲಿ ರಾಜಕೀಯ ಮಾಡೋವಂಥದ್ದು ಏನೂ ಇಲ್ಲ, ಯಾರೂ ಇದರಲ್ಲಿ ರಾಜಕೀಯ ಮಾಡೋವಂಥದ್ದು ಆಗಬಾರ್ದು ಅಷ್ಟೇ. ಸರ್, ಈಗ ಸಂಕ್ರಾಂತಿ ನಂತರ ಏನಾದರೂ ಕ್ರಾಂತಿ ಆಗುತ್ತಾ ಅಂತ ರಾಜ್ಯದಲ್ಲಿ?